ಜೊತೆ ಯಾರಿದ್ದಾರೆ ನೋಡಿ. ಇವರು ನನ್ ಜೊತೆನೆ ಮಾರ್ನಿಂಗ್ ಬೇಗ ಇದ್ರು. ಕಾಲೇಜಿಗೆ ರೆಡಿಯಾಗಿ ತಿಂಡಿ ತಿನ್ನೋಣ ಅಂತ ಅಡ್ಗೆ ಮನೆಗೆ ಬಂದೆ. ಅಲ್ಲಿ ನೋಡಿದ್ರೆ ಸಪೋಟ ಹಣ್ಣು ಇತ್ತು. ಈ ಸಪೋಟ ಹಣ್ಣು ನಾವು ತಂದಿದ್ದಲ್ಲ, ನಮ್ಮನೆ ಮರದಲ್ಲೇ ಬಿಟ್ಟಿದ್ದು. ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ವಾವ್, ಟೇಸ್ಟ್ ಚೆನ್ನಾಗಿತ್ತು. ನಮ್ಮ ರಶ್ಮಿ ತಿಂಡಿ ತಂದಿದ್ಲು, ಅದ್ರ ಜೊತೆಗೆ ಮೊಸರು ಬೇಕು ಅಂದ್ಲು. ಹಂಗಾಗಿ ಮೊಸರು ತರತ್ತಿದ್ರು. ಹೋದ್ವಿ. ಕಾಲೇಜ್ ಕಣೆ ಇದು, ಮನೆ ಅನ್ನೋದು ಎಲ್ಲೆಲ್ಲಿ ತಿರ್ಗಾಡ್ಕೊಂಡ್ ತಿಂತಿದ್ಯಲ್ಲೇ. ಕಾಲೇಜ್ ಇದು. ನಾವಿದ್ದಿದ್ ಕ್ಲಾಸ್ ರೂಮಿಗೆ ಬೇರೆಯವ್ರು ಬಂದ್ರು, ಹಂಗಾಗಿ ಎದ್ ಬಂದ್ವಿ. ಸೊ ಅವಳ ಬ್ಯಾಗ್ ಸಮೇತ ಎದ್ ಬಂದ್ಲು. ನೋಡಿ, ನಾವು ಬ್ರೇಕ್ ಟೈಮಲ್ಲಿ ಇದನ್ನೇ ಮಾಡೋದು ನಾವು. ನಮ್ ಕ್ಲಾಸಲ್ಲಿ ಎಲ್ಲರೂ ಕಿತಾಪತಿ, ನಾನು ಒಬ್ಳಂಗ್ ಬಿಟ್ಟು ಗೊತ್ತಾ, ಪಾಪದ ಹುಡ್ಗಿ ನಾನು. ಪ್ರೋಗ್ರಾಮ್ ಇದೆ ಅಂತ ಅಂದ್ರು, ಹಂಗಾಗಿ ಸೆಮಿನಾರ್ ಅಲ್ಲಿಗೆ ಹೋದ್ವಿ. ಇಲ್ಲಿ ನೋಡಿ, ಒಂದ್ ಬಬಲ್ ಗಮ್ಗೆ ಎಷ್ಟು ಜನ ಇದ್ದಾರೆ ಅಂತ. ಇನ್ನೇನ್ ಮಾಡೋದು, ಶೇರ್ ಮಾಡ್ಕೊಂಡು ತಿಂದ್ವಿ. ನಮ್ಮ ಜಿಲ್ಲೆಯ ಪ್ರಸಿದ್ಧ ಲೇಖಕರು ಅವರ ಪುಸ್ತಕ ಬಿಡುಗಡೆ ನಮ್ಮ ಕಾಲೇಜಿನಲ್ಲಾಯ್ತು. ಪ್ರಸಿದ್ಧ ಲೇಖಕರು, ಕವಿಗಳು ನಮ್ಮ ಕಾಲೇಜಿಗೆ ಆಗಮಿಸಿದರು. ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ನಮ್ ರಶ್ಮಿ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ರೆಡಿ ಆಗಿದ್ಲು. ನಮ್ ಹೆಣ್ಣಂತೂ ನಾಚಿ ನೀರಾಗೋಗಿದ್ಲು. ಕಾಲೇಜಲ್ಲಿ ಬಾದಾಮ್ ಹಾಲ್ ಕೊಟ್ಟಿದ್ರು, ಅದನ್ನ ಕೊಡಕ್ ಬಂದ್ಲ. ಹಂಗಾಗಿ ರೇಗಿಸ್ತಿದ್ವಿ ಅವಳಿಗೆ ಇನ್ನು ಅಂತ. ಹೆಣ್ಣು ನೋಡಕ್ ಬಂದಿದ್ವಿ, ಗಂಡಿನ ಕಡೆಯವ್ರಿಗೆ ಬರೀ ಬಾದಾಮಿ ಹಾಲ್ ಕೊಡ್ತಿದಿರಲ್ಲ, ಉಪ್ಪಿಟ್ಟು ಕೇಸರಿ ಬಾತ್ ಕೊಡಿ ಅಂತ ರೇಗಿಸ್ತಿದ್ವಿ. ನಿಮ್ಗಳ ಮೂತಿಗಿದೆ ಹೆಚ್ಚು ಅಂತ ಹೇಳಿದ್ರು. ನಮ್ ಪಕ್ಕದಲ್ಲಿ ಕೂತಿದ್ದವಳು ತಿನ್ನಕ್ ಡಿಸ್ಟರ್ಬ್ ಆಗುತ್ತೆ, ನಾವು ಡಿಸ್ಟರ್ಬ್ ಮಾಡ್ತೀವಿ ಅಂತ ಬೇರೆ ಕಡೆ ಹೋಗಿ ತಿಂತಕೋತಿದ್ಲು. ತಿಂತಿದ್ದವಳು ನಮ್ಮನ್ನ ನೋಡಕ್ ಹೋಗಿ ಬಿಸ್ಕೆಟ್ನೇ ಕೆಳಗೆ ಬೀಳಿಸ್ಕೊಂಡ್ಲು. ಪ್ರೋಗ್ರಾಮ್ ಮುಗಿಸ್ಕೊಂಡು ಕ್ಲಾಸಿಗೆ ಹೋಗಿ, ಕ್ಲಾಸ್ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು, ಹಂಗಾಗಿ ಶಾಪಿಂಗ್ ಮಾಡಕ್ ಬಂದ್ವಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅದು ಸಿಗಬೇಕು ಅಂದ್ರೆ ನನ್ನ ಅಕೌಂಟ್ನ ನೀವು ಫಾಲೋ ಮಾಡಿರ್ಬೇಕು. ಬೈ, ಲವ್ ಯು, ಸಿ ಯು.